ವೀಕ್ಷಕರೇ, ನಾವು ಇವತ್ತಿನ ದಿವಸ ಪರಮಾತ್ಮನ ಕೃಪಾಕದಲ್ಲಿ ಹೆಣ್ಣು ಮಕ್ಕಳ ವಾರವಾಗಿರ್ತಕ್ಕಂಥ ಅನುಗ್ರಹ. ಶುಕ್ರವಾರ ಅಂದರೆ ಸಾಕು, ಎಲ್ಲ ಹೆಣ್ಣು ಮಕ್ಕಳು ಆನಂದವಾಗಿರ್ತಾರೆ ಅಂತ ದಿವ್ಯ ಹೇಳ್ತಾ ಇದ್ಲು. ಆದರೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಗವಂತನ ಕೃಪಾಕಟಾಕ್ಷ ಸ್ತ್ರೀ ಯೋಗ ಇಲ್ಲದೆ ಇರತಕ್ಕಂಥ ಅವಕಾಶ. ಸ್ತ್ರೀ ಯೋಗ ಅಂದರೆ ನಿಮ್ಮಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ. ಎಷ್ಟೋ ಜನಕ್ಕೆ 2 ಹೆಣ್ಮಕ್ಳು, ಕೆಲವ್ರಿಗೆ 1 ಹೆಣ್ಮಗು, ಕನಿಷ್ಠ ಪಕ್ಷ ಕೆಲವ್ರಿಗೆ ಒಂದೇ ಒಂದು ಹೆಣ್ಮಗಕ್ಕಿಂತ 12 ಜನ ಹೆಣ್ಮಕ್ಳು. ಮಕ್ಕಳೇ ಗಂಡು ಮಕ್ಕಳು ಆಗದೇ ಇರತಕ್ಕಂಥ ಅವಕಾಶ. ಶುಕ್ರ ದೋಷಗಳು ಹೆಚ್ಚು. ಈ ಶುಕ್ರ ದೋಷಗಳಿಗೆಲ್ಲ ವಿರಾಮವನ್ನು ಹಾಡ್ತಕ್ಕಂಥವಳು ಜನನಿ. ಅದಕ್ಕೆ ಜನನಿ ಶಿವಕಾಮಿನಿ ಯಶುಭದಾಯಿನಿ ವಿಜಯ ರೂಪಿಣಿ ಜನನಿ ಶಿವಕಾಮಿನಿ ಅಂಥ ಒಂದು ಜಗನ್ಮಾತೆ ಇವತ್ತಿನ ದಿವಸ ಅಂತ ಒಂದು ಸೌಂದರ್ಯವನ್ನು ವರ್ಣಿಸಿರ್ತಕ್ಕಂಥ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ನಾವು ನೀವು ಎಲ್ಲ ಈ ಸೌಂದರ್ಯ ಲಹರಿಗೆ ಪರಮಾತ್ಮನ ಕೃಪಾಕಟಾಕ್ಷ ಬೇಕೇ ಬೇಕು. ಇವತ್ತಿನ ಆ ಸೌಂದರ್ಯ ಲಹರಿಯಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ. ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣೆ ಮಾಡಬೇಕು. ಆ ಶಿಕ್ಷಣ ಯಾರಿಗೆ ಕೊಡಬೇಕು ಅಂದರೆ ದುಷ್ಟರನ್ನ ಸಂಹಾರ ಮಾಡೋಕ್ಕೆ ಅವಕಾಶ ಮಾಡೋದು ಜಗನ್ಮಾತೆನೇ. ಆದರೆ ಪರಿಹಾರವನ್ನು ಕೊಡ್ತಾಳೆ. ಅದಕ್ಕೆ ತಾಯಂದ್ರಾಗಿರ್ತಕ್ಕಂಥ ಪ್ರತಿಯೊಬ್ಬರು, ಹೆಂಗಸರು ಅಕಸ್ಮಾತ್ ಗಂಡಂದ್ರಾಗಿರ್ತಕ್ಕಂಥ ಪ್ರತಿಯೊಬ್ಬರು, ಇಲ್ಲ ಹೆಣ್ಣು ಮಗಿರ್ತಕ್ಕಂಥ ಜೈಲಿಗೆ ಹೋಗಿರ್ತಕ್ಕಂಥವ್ರು, ಇವತ್ತೆಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಸೌಂದರ್ಯ ಲಹರಿಯ ಫಲಗಳು ಏನು ಅಂದರೆ, ಕಾರಾಗೃಹದಲ್ಲಿ ಯಾರ್ಯಾರು ಇರ್ತೀರಾ ಆ ಕಾರಾಗೃಹದಿಂದ ವಿಮೋಚನೆ, ಕೃಪಾ ಅನುಗ್ರಹತೆ ಸಿದ್ಧಿ ಅಂದರೆ ಬರಬೇಕು ಅಂದರೆ ಈ ಸೌಂದರ್ಯ ಶ್ಲೋಕವನ್ನು ಹೇಳ್ಕೊಳ್ಳಿ. ಯಾರ್ಯಾರು ನಿಜವಾಗ್ಲೂ ಧರ್ಮವಾಗಿ ನಿಮಗೆ ಗೊತ್ತಿಲ್ಲದೆ ಮುಗ್ಧರಾಗಿ ಒಳಗೆ ಹಾಕಿರ್ತಾರೋ ಸೆರೆಮನೆಗೆ, ಏನೂ ತಪ್ಪು ಮಾಡದೇ ಇರತಕ್ಕಂಥವ್ರು ಇರ್ತಾರೋ, ಅನ್ಯಾಯವಾಗಿ ಒಳಗಡೆ ಹಾಕಿರ್ತಾರೋ ಅಂಥವರಿಗೆ ವಿಮೋಚನೆ. ಆದರೆ ಧರ್ಮ ರಕ್ಷಣೆಯನ್ನು ಭಗವಂತ ಒಂದು ಇಟ್ಕೊಂಡಿರ್ತಾನೆ. ಅಕಸ್ಮಾತ್ ನಾನು ಏನಾದರೂ ಪಶ್ಚಾತ್ತಾಪ ಪಟ್ಟಿದ್ದೀನಪ್ಪ, ತಪ್ಪು ಮಾಡಿದೆ ನಿಜ, ಇವತ್ತು ಶಿಕ್ಷೆ ಅನುಭವಿಸ್ಬಿಟ್ಟೆ, ಇನ್ಮೇಲೆ ಒಳ್ಳೆಯವನಾಗಬೇಕು ಅನ್ನೋ ಅವಕಾಶ ಇದೆ ಅನ್ನೋರಿಗೆ ಪ್ರತಿಫಲವನ್ನು ಕೊಡ್ತಾಳೆ. ಆದರೆ ಯಾವ ಕಾಲಕ್ಕೂ ಒಳಗಡೆ ಹೋಗದೆ ಇರತಕ್ಕಂಥವ್ರು, ಹೊರಗಡೆ ತಪ್ಪಿಸ್ಕೊಂಡು ಓಡ್ತಿರ್ತಕ್ಕಂಥವ್ರು, ಬೈಲ್ ಮೇಲೆ ಓಡಾಡ್ತಿರ್ತಕ್ಕಂಥವ್ರು ಕೂಡ ಎದುರಾಳಿಗಳೇನಾದರೂ ಶತ್ರುಗಳನ್ನ ಸಂಹಾರ ಮಾಡೋದಾಗಿದ್ರೆ ಇವತ್ತಿಂದ ಹೇಳ್ಕೊಳ್ಳಿ, ನಿಮ್ಮ ಶತ್ರುಗಳು ಮನೇಲಿ ಕದ್ದವರಾಗ್ಲಿ, ಮನೆ ಆಸ್ತಿಯನ್ನು ಲಪಟಾಯಿಸೋದಾಗ್ಲಿ, ಕೇಸ್ಗಳು ಕೋರ್ಟಲ್ಲಿ ಏನೇನು ಇದೇ ಆಗಲಿ, ಅದನ್ನೆಲ್ಲ ಸಾಲ್ವೇಷನ್, ಯಶಸ್ಸು, ಕೀರ್ತಿ ನಿಮ್ಮದಾಗಬೇಕಾದ್ರೆ ಇವತ್ತಿನ ಸೌಂದರ್ಯ ಲಹರಿ ಕಾರಣ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯನ ಸ್ವಾಗತ. ತದನಂತರ ಸೌಂದರ್ಯ ಲಹರಿಯ ಶ್ಲೋಕಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ. ಜಯ ಜಯ ಶಂಕರ ಹರ ಹರ ಶಂಕರ. ನೋಡಿದ್ರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳ್ಕೊಟ್ಟವರು. ಅದ್ವೈತ ಸಿದ್ಧಾಂತ ಅಂದರೆ ಯಾವತ್ತು ತಿಳ್ಕೊಳ್ಳಿ, ಇದು ಭೂಮಿಯ ಮಾರ್ಗ, ಆಕಾಶ ಮಾರ್ಗ, ತದನಂತರ ಮಧ್ಯಭಾಗದಲ್ಲಿ ಜಲಮಾರ್ಗ, ಅದಾದಮೇಲೆ ಅಗ್ನಿ ಮಾರ್ಗ, ತದನಂತರ ವಾಯು ಮಾರ್ಗ. ಈ ಪಂಚಭೂತಗಳಾಗಿರ್ತಕ್ಕಂಥದ್ದು ಚಂದ್ರ, ತದನಂತರ ಸೂರ್ಯ, ಅದಾದಮೇಲೆ ಶನಿ, ಆಮೇಲೆ ಗುರು ಮತ್ತು ಶುಕ್ರ. ಗುರು ಶುಕ್ರ ಆಗಿರ್ತಕ್ಕಂಥ ಜ್ಞಾನಚಿನ್ಮುದ್ರೆ ಅಂದರೆ ದೈತ್ಯ ಗುರು ರಾಕ್ಷಸರಿಗಾಗಿರೋಂಥವನು, ದೇವಗುರು ಅಸುರಾಸುರಗಳ ಬಿಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥ ದೇವರುಗಳಿಗಾಗಿರ್ತಕ್ಕಂಥವನು ಬೃಹಸ್ಪತಿ. ಅದಕ್ಕೆ ಜ್ಞಾನಾಂ ಚಿನ್ಮುದ್ರಾ ಸ್ವರೂಪ, ಜ್ಞಾನ ಆನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಇಂಥ ಒಂದು ಜ್ಞಾನ ಚಿನ್ಮುದ್ನ ಇಟ್ಕೊಂಡ್ರು ಶಂಕರಾಚಾರ್ಯ ಹೇಳ್ತಾರೆ, ಆಕಾಶ ಭೂಮಿ ಇಡೀ ಜಗತ್ತಾದರೆ ಸರ್ವಜ್ಞಾನವೂ ನೀನು ಬಲ್ಲವತ್ತೀಯ. ಅದಕ್ಕೋಸ್ಕರ ಆ ಬಲ್ಲವನಾಗಬೇಕು ಅಂದರೆ ಜಗನ್ಮಾತೆ ಕೃಪಾಕಟಾಕ್ಷ ಬಹಳ ಅವಶ್ಯ. ಅದಕ್ಕೆ ದೇವಿ ತಪಸ್ಸಲ್ಲಿ ಕೂತಿರ್ತಾರಂತೆ. ಪರಮೇಶ್ವರನೇ ಸಾಕ್ಷಾತ್ ಶಂಕರಾಚಾರ್ಯ ಸ್ವರೂಪ. ಆದ್ದರಿಂದ ಪರಮೇಶ್ವರ ಹಾಡಿ ಹೊಗಳಿರ್ತಕ್ಕಂಥ ಈ ಶ್ಲೋಕದಲ್ಲಿ ದುಷ್ಟ ಸಂಹಾರಗಳು ಹೇಗೆ ಮಾಡಿದ್ರೆ ಭೂತಗಣಗಳು ಕೇಳ್ಕೊಂಡ್ರಂತೆ. ಅಕಸ್ಮಾತ್ ತಪ್ಪು ಮಾಡಿದವ್ರಿಗೆ ಪ್ರಾಯಶ್ಚಿತ್ತ ಇಲ್ವೇ ಪ್ರಭು ಅಂದಾಗ ಯೋಚನೆ ಮಾಡೋಣ, ಇಂಥ ಒಂದು ಜಗನ್ಮಾತೆ ಇದ್ದ ಪಕ್ಷದಲ್ಲಿ ಅವಳಿಗೆ ಯಾವ ಕಾಲಕ್ಕೂ ಶ್ಲೋಕವನ್ನು ಹೇಳಿದ್ರೆ ಸಾಕು ಅಂತ. ನೀವೆಲ್ಲ ಕಾಳ್ತಾ ಇದ್ದೀರಾ, ಬಾಳ್ಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಈ ಶ್ಲೋಕವನ್ನು ನೋಡಿ ಆನಂದಿಸ್ಬೇಕು. ಒಂದ್ಸಲಿ ಹೇಳ್ತೀನಿ, ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ತದನಂತರ 2ನೇ ಸಲ ಹೇಳ್ತೀನಿ, ಪರಿಪೂರ್ಣವಾಗಿ ಪಾಲನೆ ಮಾಡಿ. ಏನಂತೀರಾ? ಮೊದಲು ಶ್ಲೋಕ ನೋಡ್ಕೊಳ್ಳಿ, ಈ ಶ್ಲೋಕದ ಫಲವನ್ನು ಕೂಡ ಹೇಳ್ತೀನಿ. ಅದೋ ನೋಡಿ. ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನಿಪೋಪ ವನವತಿ ಚಿಂತಾಮಣಿ ಗೃಹೇ ಶಿವಾರೆ ಮಂಚೆ ಪರಮ ಶಿವ ಪರ್ಯಂಗ ನಿಲಯ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದ ಲಹರಿ. ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪ ವನವತಿ ಚಿಂತಾಮಣಿ ಶಿವಾಕಾರ
ವಂಚೆ ಪರಮಶಿವ ಪರ್ಯಂಗ ನಿಲಯ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದ ಲಹರಿ. ಇವತ್ತಿನ ದಿವಸ ಮಣಿ ಮಂತ್ರ ಔಷಧ ನಿಮ್ಗೆ ಹೇಳ್ಕೊಟ್ಟೆ. ರಾಮಾಯಣದಲ್ಲಿ ಮಣಿ ಆಗಿರ್ತಕ್ಕಂಥದ್ದು ಯಾವುದು, ಮಹಾಭಾರತದಲ್ಲಿ ಮಣಿ ಆಗಿರ್ತಕ್ಕಂಥದ್ದು ಯಾವುದು? ಈ ಚಿಂತಾಮಣಿ ಅನ್ನೋದು ಅಪೂರ್ವವಾದ ಮಣಿ. ಆ ಚಿಂತಾಮಣಿ ಅನ್ನೋದು ಜ್ಞಾನಸಾಗರ. ಇಂಥ ಒಂದು ಜ್ಞಾನಸಾಗರದಲ್ಲಿ ಅವಳು ಕೂತಿದ್ರೆ ಸಾಕಂತೆ, ಒಂದು ಒಳ್ಳೆ ಮಣಿ ಮಾಣಿಕ್ಯ ಇದ್ದಾಗಂತೆ. ಅದಕ್ಕೆ ನಾಗಲಕ್ಷ್ಮಿಗೆ ನಾಗಮಣಿ ಅಂತ ಹೇಳ್ತೀವಿ. ಇದರಲ್ಲಿ ನಾವು ನೀವು ನೋಡಿರತಕ್ಕಂಥ ಈ ಮಣಿ ಅಪೂರ್ವವಾದ ಮಣಿ. ರಾಮಾಯಣದಲ್ಲಿ ನೋಡಿರ್ತಕ್ಕಂಥದ್ದು ಶಮಂತಕ ಮಣಿ, ಆ ವಿಶೇಷವಾಗಿರ್ತಕ್ಕಂಥ ಜಾಂಬುವಂತ ಕೃಪಾಕಟಾಕ್ಷದಲ್ಲಿ ಮಹಾಭಾರತದ ಮಣಿ. ಅದಾದ ಮೇಲೆ ಚಿಂತಾಮಣಿ ಆಗಿರ್ತಕ್ಕಂಥ ಶಮಂತಕ ಮಣಿ ಅದೇ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದಾಗ ರಾಮಾಯಣದಲ್ಲಿ ಆ ಮಣಿ ಔಷಧವಾಗತಕ್ಕಂಥ ಅವಕಾಶ. ಈ ಔಷಧ ಯಾವ ರೀತಿ ಆಗತ್ತೆ ಅಂದರೆ, ಶಮಂತಕ ಮಣಿ, ನಾವು ನೀವು ನೋಡ್ತಕ್ಕಂಥ ಆ ಶಮಂತಕ ಮಣಿಯಲ್ಲಿ ಜಾಂಬುವಂತ ಸಿಂಹದಿಂದ ಜಗಳ ಮಾಡಿದ ಮಹಾಭಾರತದಲ್ಲಿ ಅಪವಾದಂತೂ ಕೃಷ್ಣ ಪರಮಾತ್ಮನಿಗೆ. ಆ ಮಹಾಭಾರತದ ಅದೇ ಒಂದು ಅವತಾರ ಮೊದಲು ಬಂದಾಗ ನಾವು ನೀವು ಆ ಶಾಶ್ವತವನ್ನು ಹೊಟ್ಟೋಗಿರ್ತಕ್ಕದ್ದು. ಅದಕ್ಕೆ ರಾಮಾಯಣದಲ್ಲಿ ಕೂಡ ಇಂಥ ಒಂದು ಚಿಂತಾಮಣಿ ಆಗಬೇಕು ಅಂದಾಗ ನಾವು ನೀವು ಏನು ಹೇಳ್ತೀವಿ, ಪರಮಾತ್ಮನ ಕೃಪಾಕಟಾಕ್ಷ ರಾಮ ಕೊಟ್ಟಿರ್ತಕ್ಕಂಥ ಆ ಒಂದು ಮಣಿ, ಅಪೂರ್ವವಾದ ಮಣಿ, ಸೀತಾಮ್ನವರು ಹುಡ್ಕೊಂಡು ಬರ್ದಿರ್ತಕ್ಕಂಥ ಮಣಿ. ಆ ಒಂದು ಮಣಿಗೆ ಇವತ್ತಿನ ದಿವಸ ಯಾರೂ ಕಂಡು ಕಾಣದೆ, ಸೀತಾಮ್ನವ್ರ ಮಾಂಗಲ್ಯದಲ್ಲಿ ಮಣಿ ಇತ್ತು, ಅದನ್ನು ಸಾಕ್ಷಾತ್ ನೋಡಿದವನು ಆಂಜನೇಯ. ಅದರ ಒಳಗೆ ಅವಳು ಕೇಳ್ತಾಳೆ, ನನಗೆ ಬಿಟ್ಟರೆ ಈ ಮಾಂಗಲ್ಯ ಯಾರಿಗೂ ಕಾಣ್ತಾ ಇರಲಿಲ್ಲ, ಯಾರು ನೀನು ಅಂದಾಗ ಅವನ ಅವತಾರವನ್ನು ತೋರಿಸ್ತಾನೆ ಆಂಜನೇಯ. ಇಂಥ ಒಂದು ಆಂಜನೇಯ ತೋರಿಸಿದಾಗ ಪಂಚಬ್ರಹ್ಮ ಸ್ವರೂಪದಲ್ಲಿ ಪಂಚಮುಖಿ ಆಂಜನೇಯನಾಗಿ ದರ್ಶನ ಮಾಡ್ತಾನೆ. ಅದೇ ರೀತಿ ಅವನ ಕೈಯಲ್ಲಿ ತಂದಿರತಕ್ಕಂಥ ಮಣಿ ಇವಳಿಗೆ ಕಂಡ್ರೆ ಮಾತ್ರ ಆ ವಿಶೇಷವಾದಕ್ಕಂಥ ಮಣಿ. ಏನು ಮಣಿ ಅನ್ನೋದು ಈ ಭಗವಂತನ ಕೃಪಾಕಟಾಕ್ಷದಲ್ಲಿ ಹೇಳ್ತಾಳೆ. ಅದರಲ್ಲಿ ನಾವು ನೀವು ಹೇಳ್ತೀವಿ ಭಜಂತೀಂ ಅಂದರೆ ತ್ವಾಂ ಧನ್ಯ. ಭಜಂತೀಂ ಅಂದರೆ ನೀನು ಭಜನೆ ಮಾಡಿದಾಗ, ಅಂದರೆ ಹಾಡಿ ಹೊಗಳಿದಾಗ, ಅಂದರೆ ಸಾಕ್ಷಾತ್ ಪರಮೇಶ್ವರನು ಭಜನೆನ ಮಾಡ್ತಾನಂತೆ. ಇದನ್ನು ಪದೇ ಪದೇ ಹೇಳ್ತಾ ಇರ್ತಾನಂತೆ ಅಮ್ಮನವರಿಗೆ. ಅದಕ್ಕೋಸ್ಕರ ಇಂಥ ಒಂದು ಮಣಿ ಸಾಗರದಲ್ಲಿ ಚಿಂತಾಮಣಿ, ಶಮಂತಕ ಮಣಿ, ಜ್ಞಾನ ಚಿನ್ಮುದ್ರಾಮಣಿ, ಇದನ್ನೆಲ್ಲಾನು ಅರ್ಥ ಬಾಳಿರ್ತಕ್ಕಂಥ ಪ್ರತಿಯೊಬ್ಬ ಆ ಮನುಷ್ಯನಲ್ಲಿ ಇರಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಅಂತಕ್ಕಂಥದ್ದು, ನಾಗಮಣಿ ಅಂತಕ್ಕಂಥದ್ದು ಮೊದಲು ಕಾಲದಿಂದ ಬಂದಿದೆ. ಅದಕ್ಕೆ ಮಣಿ ಮಂತ್ರ ಔಷಧ. ಆ ಮಣಿ ಯಾವುದು ಅಂದರೆ ಚೂಡಾಮಣಿ. ಈ ಚೂಡಾಮಣಿಯನ್ನು ಒಮ್ಮೆ ಆಂಜನೇಯನು ಈ ಶ್ಲೋಕವನ್ನು ಹೇಳಿದಾಗ ಕಾರಾಗೃಹವಾಸವಾಗಿರತಕ್ಕಂಥವನಿಂದ ವಿಮೋಚನೆಯನ್ನು ಕೊಟ್ಟಿರೋದು. ಶನೇಶ್ವರನೇ ಸಾಕ್ಷಾತ್ ಈ ಚೂಡಾಮಣಿಯನ್ನ ಪರಿವರ್ತನೆ ಮಾಡಿರ್ತಕ್ಕಂಥ ಮಣಿ. ಅದಕ್ಕೆ ಸೀತಾಮ್ಮನವರಿಗೆ ಹೇಳ್ತಾಳೆ, ಈ ಮಣಿ ಅಪರೂಪವಾದ ಮಣಿ. ಈ ಎರಡೂ ಮಣಿ, ರಾಮಾಯಣ ಮಹಾಭಾರತದಲ್ಲಿ ಇರ್ತಕ್ಕಂಥ ಶಮಂತಕ ಮಣಿ, ಚೂಡಾಮಣಿಯ ಅಪರೂಪವಾದ ಮಣಿ ಒಂದಾಗತ್ತೆ ಕಲಿಯುಗಕ್ಕೆ. ಆಗ ಆಂಜನೇಯನಿಗೆ ಕೊಟ್ಟಿರ್ತಕ್ಕಂಥ ಈಯಲ್ಲಿ ಅವನ ತಪಸ್ಸನ್ನು ಮಾಡೋ ಸಮಯಕ್ಕೆ ಮಹಾಲಕ್ಷ್ಮಿ ಬಂದು ಆ ಲಕ್ಷ್ಮೀ ಕೃಪಾ ಕಟಾಕ್ಷವಾಗ ಆ ಮಣಿಯನ್ನು ತೆಗೆದುಕೊಂಡು ನಮಸ್ಕಾರ ಮಾಡಿ ಭೂಸ್ಪರ್ಶವನ್ನು ಮಾಡಿಬಿಡ್ತಾಳೆ. ಅದೇ ದಿನವೇ ಈ ದಿನ ವಕ್ರದ ದಿನ. ಅದಕ್ಕೆ ವಕ್ರ ತ್ಯಾಗವಾಗಿ ಮಾಡೋ ಸಮಯಲ್ಲಿ ನೀವು ಆ ಭೂಮಿಯಲ್ಲಿ ಇಟ್ಟಿರ್ತಕ್ಕಂಥ ಮಣಿ ಬೆಳೀತಾ ಹೋಯಿತು. ಇವತ್ತಿಗೂ ನಾಮಕಲ್ ಅನ್ನೋ ಕ್ಷೇತ್ರದಲ್ಲಿ ಈ ಶ್ಲೋಕವನ್ನೇ ವಿಶೇಷವಾಗಿ ಯಾರು ಕಾರಾಗೃಹದಲ್ಲಿ ಇರ್ತಾರೋ ವಿಮೋಚನೆ ಕೊಡ್ತಕ್ಕಂಥದ್ದು, ಯಾರು ಸೆರೆ ಮನೆಯಲ್ಲಿರ್ತಾರೋ ಅವರನ್ನ ವಿಮೋಚನೆ ಕೊಡಿಸ್ತಕ್ಕಂಥದ್ದು, ಯಾರ ಸೆರೆಯಲ್ಲಿ ಅವರು ಕೂತ್ಕೊಂಡಿರ್ತಾರೋ ವಿಮೋಚನೆ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಎಷ್ಟೋ ಹೆಣ್ಣು ಮಕ್ಕಳಿಗೆ ಗಂಡಸರು ಭಾಳ ಜನ ಒಳಗೆ ಜೇಡಿ ಮಣ್ಣಿದ್ದ ಹಾಗೆ ಕೂಡ್ಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಹೇಳಬೇಕು ಅಂತ ಇಟ್ಕೊಂಡಿರ್ತಾರೆ. ಅವ್ರನ್ನ ಸೆರೆಯಿಂದ ವಿಮೋಚನೆಗೊಳಿಸ್ತಕ್ಕಂಥ ಮಣಿ, ಅಂಥ ಒಂದು ಮಣಿಯನ್ನು ಇವತ್ತು ನೋಡಿದಾಗ ನರಸಿಂಹಸ್ವಾಮಿ ಆಗೋದ್ರು. ಅದಕ್ಕೆ ಚಿಂತಾಮಣಿ ನಮಃ. ಅದಕ್ಕೆ ನೋಡಿ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಕಾಮಧೇನುವೇ ನಮಃ. ಅಚ್ಯುತಾಯ ಕಲ್ಪವೃಕ್ಷಾಯ, ಅನಂತಾಯ ಕಾಮಧೇನುವೇ, ಗೋವಿಂದಾಯೇತಿ ಚಿಂತಾಮಣಿ. ಆ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಗೃಹೆ, ಚಿಂತಾಮಣಿ ಗೃಹೆ ಅನ್ನೋದು. ಅದಕ್ಕೆ ಕತಿಚನ ಅಂತಕ್ಕಂಥ ವಿಚಾರದಲ್ಲಿ ನಾವು ನಿಪೋ ಪವನತಿ ಅಂದರೆ ಏನು, ಪ್ರತಿಯೊಬ್ಬ ಮನುಷ್ಯ ಮೋಕ್ಷವನ್ನು ಕೇಳ್ತಕ್ಕಂಥವನು. ಆ ಮೋಕ್ಷಕ್ಕೆ ಹೀಗಿಟ್ಕೊಂಡಾಗ ದೇವಿಗೆ ಪರಮೇಶ್ವರ ಹೇಳ್ತಾನಂತೆ, ನನಗೆ ವಿಮುಕ್ತಿ ಕೊಡಿಸ್ಬಿಡಮ್ಮ. ಯಾಕೆಂದರೆ ಯಾರ ಸೆರೆಲಿರಬಾರ್ದು, ನನ್ನ ಜಪ ತಪಕ್ಕೆ ಯಾವ ಕಾಲಕ್ಕೂ ಅಡ್ಡಿ ಆತಂಕ ಇರಬಾರ್ದು. ನಿನ್ನ ಸೌಂದರ್ಯವೇ ಸೌಂದರ್ಯ, ಈ ಸೌಂದರ್ಯ ವರ್ಣಿಸ್ತಾ ಇದ್ರೆ ಸಾಕು. ನೀನು ಕೊಡೋ ಅಪರೂಪವಾದ ಮಣಿ ಇವತ್ತಿನ ಆ ದೇವಿ ಅನುಗ್ರಹ. ಈ ದೇವಿಯ ಅನುಗ್ರಹವನ್ನು ನಾವು ನೀವು ನೋಡಿರತಕ್ಕಂಥ ಆ ದೇವಿಯ ಹೆಸರು ಬರ್ಕೊಳ್ಳಿ, ಶ್ರೀ ಗುಪ್ತ ತಾರಾ ಯೋಗಿನಿ ದೇವಿ. ಗುಪ್ತ ತಾರಾ ಯೋಗಿನಿ ದೇವಿ ಇವಳು
ತ್ರಿಶೂಲಧಾರಿಣಿಯಾಗಿರ್ತಾಳೆ, ರಾಮ್ ಅಂತಕ್ಕಂಥ ಅವಕಾಶದಲ್ಲಿರ್ತಾಳೆ, ರಮ್ ಅಂತಕ್ಕಂಥ ಅವಕಾಶದಲ್ಲಿರ್ತಾಳೆ. ರಾಮ್ ಅಂತಕ್ಕಂಥ ಅವಕಾಶವನ್ನ ಹೇಳ್ತಾಳೆ ರಕಾರಸ್ಯ ರಾಮಾಯಣಂ ಅಂತಾಳೆ. ರಮ್ ಅಂತಕ್ಕಂಥದ್ದು ರಮ್ ಪೃಷ್ಠ ಅಂದರೆ ರಮ್ ಆಂ ಪೃಥ ಅಂದರೆ ಪ್ರತಿಯೊಬ್ಬ ಮನುಷ್ಯ ಭೂಮಿಯಲ್ಲಿ ಹುಟ್ಟಿದಾಗ ಆಂ ಪೃಥ ನಾನು ಈ ಪೃಥ್ವಿಯಲ್ಲಿ ಹುಟ್ಟಿದ ಮೇಲೆ ಸಾಧನೆಯನ್ನು ಖಂಡಿತ ಮಾಡಬೇಕು, ಮಾಡದಿದ್ದವನಿಗೆ ವಿಮೋಚನೆ ಇಲ್ಲ. ಸೊ ಹುಟ್ಟಿದ ಮೇಲೆ ಹುಲ್ ಮೇಯಿಸದೆ ಭಗವಂತ ಇರಲ್ಲ, ಆದರೆ ನೀನು ಹುಟ್ಟಿದ ಮೇಲೆ ಕರ್ತವ್ಯ ನಿಷ್ಠೆಯಾಗಿರಬೇಕು, ಕರ್ತವ್ಯಕ್ಕೆ ಅನುಸಾರ ಬರೆದು ರಮ್ ಯತಿ ಸಾಗರ, ಆ ಸಾಗರದಿಂದ ವಿಮೋಚನೆಯನ್ನ ನೀ ಪಡಿಬೇಕು ಅಂತ ಈ ಮುಖಾಂತರ ಹೇಳ್ತಾ ನಮ್ಮ ಮುಂದಿನ ಭಾಗಕ್ಕೆ ಹೋಗಬೇಕಾದ್ರೆ ನೀವೇನು ಮಾಡಬೇಕು? ತಾಳಿ ಬಾಳ್ಬೇಕು.